ನಮಸ್ಕಾರ. ನಾನು ನಿಮ್ಮ ಸಾಯಿಬಾಬಾ ನಾಗರಾಜ್, ಮೈಸೂರು ಆಟೋ ರಿಕ್ಷಾ ಮಾಲೀಕರು ಮತ್ತು ಚಾಲಕರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ನಿರ್ದೇಶಕರು. ನನ್ನ ಸಹಕಾರ ಸಂಘದ ಸಮಸ್ತ ಸದಸ್ಯರಿಗೂ ಹಾಗೂ ನನ್ನ ವೃತ್ತಿ ಬಾಂಧವರಿಗೂ ನನ್ನ ವಂದನೆಗಳು. ಸ್ನೇಹಿತರೆ, ನನ್ನ ಆತ್ಮೀಯರೇ, ಸದಸ್ಯರೇ, ಸಹಕಾರ ಸಂಘದಲ್ಲಿ ಯಶಸ್ವಿನಿ ಯೋಜನೆ ಆರಂಭ ಆಗಿದೆ. ಯಾರ್ಯಾರು ಯಶಸ್ವಿನಿ ಯೋಜನೆನ ಪಡ್ಕೊಳ್ಳುವಂಥ ಇಚ್ಛಾಶಕ್ತಿ ಇದೆಯೋ ಅವರೆಲ್ಲ ಸಂಘದ ಕಚೇರಿ ವೇಳೆಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ಒಳಗಡೆ ಬಂದು ಯಶಸ್ವಿನಿ ಯೋಜನೆನ ಪಡ್ಕೋಬೋದಾಗಿದೆ. ಯಶಸ್ವಿನಿ ಯೋಜನೆಗೆ ದಾಖಲಾತಿಗಳು BPL ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ, SC/ST ಆಗಿದ್ದರೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟು ಬೇಕಾಗುತ್ತೆ. ಮತ್ತು 1,000 ರೂಪಾಯಿ SC/ST ಅಲ್ಲದೆ ಇದ್ದವ್ರಿಗೆ 1,000 ರೂಪಾಯಿ ಅದಕ್ಕೆ ಹಣವಾಗಿರುತ್ತೆ. 1,000 ರೂಪಾಯಿಗೆ 4 ಜನಕ್ಕೆ ಅನ್ವಯ ಆಗುತ್ತೆ. 1 ಜನಕ್ಕಿಂತ ಇನ್ನೂ ಹೆಚ್ಚಿನದು ಮಾಡ್ಕೋಬೇಕು ಅಂತ ಅಂದರೆ ಅದು BPL ಕಾರ್ಡಲ್ಲಿ ಪ್ರಧಾನ ಅರ್ಜಿದಾರರು ಯಾರಿರ್ತಾರೋ ಆ BPL ಕಾರ್ಡಲ್ಲಿ ಅವರು ಹೆಸರುಗಳಿರಬೇಕು. ಅಂಥವರು ಇನ್ನೂ ಹೆಚ್ಚಿನ ಜನ ಸೇರಿಸ್ಕೋಬೇಕು ಅಂತ ಅಂದರೆ ಅವರು ತಲೆ ಪರ್ ಹೆಡ್ಗೆ 200 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅದರಲ್ಲೂ SC/STಗಳಾಗಿದ್ದರೆ ಅದು ಉಚಿತವಾಗಿಯೇ ಇರುತ್ತೆ. ಆದ್ದರಿಂದ ತಾವೆಲ್ಲ ಈ ಯಶಸ್ವಿನಿ ಯೋಜನೆ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲೆಲ್ಲರೂ ವಿನಂತಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಯಾರಾದರೂ ಯಶಸ್ವಿನಿ ಯೋಜನೆನ ಪಡ್ಕೊಂಡಿದ್ರೆ ಅವರು ಬಂದು ಏನೂ ದಾಖಲಾತಿ ಕೊಡೋದು ಬೇಕಾಗಿಲ್ಲ. ಹೋದ ವರ್ಷ ಯಾರು ಯಶಸ್ವಿನಿ ಯೋಜನೆ ತೊಗೊಂಡಿರ್ತಾರೋ ಅವರು ಬಂದು ಆ ಕಾರ್ಡ್ ತೋರಿಸ್ಬಿಟ್ಟು ಇಲ್ಲ ಅದ್ರದ್ದು ಲಾಸ್ಟ್ ಟೈಮ್ ಹಾಕಿದ್ದಂಥ ಬಿಲ್ನ ತೋರಿಸ್ಬಿಟ್ಟು ರಿನ್ಯೂವಲ್ ಮಾಡ್ಕೊಂಡು ಹೋಗ್ಬೋದು. SC/ST ಅವ್ರಿಗೆ 3 ವರ್ಷಕ್ಕೊಂದು ಸಾರಿ ರಿನ್ಯೂವಲ್ ಇರುತ್ತೆ. ಅವರು ರಿನ್ಯೂವಲ್ 3 ವರ್ಷ ಅದು ಒಳಗಡೆ ಇದ್ದರೆ ರಿನ್ಯೂವಲ್ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 3 ವರ್ಷ ದಾಟಿದರೆ ರಿನ್ಯೂವಲ್ ಮಾಡಿಸ್ಕೋಬೋದು. ಇಂಥವರು ಸಹ ಯಾವುದಕ್ಕೂ ಬಂದು ತಮ್ಮ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಹೋಗ್ಬೋದು. ಆದ್ದರಿಂದ ಈ ಸಂದೇಶನ ಸದಸ್ಯರೆಲ್ಲ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಸೆಂಡ್ ಮಾಡ್ಕೊಳ್ಳಿ. ಈ ಯಶಸ್ವಿನಿ ಯೋಜನೆ ಈ ಜನವರಿ 30ನೇ ತಾರೀಕಿಗೆ ಕೊನೆ ದಿನಾಂಕ ಅಂತ ವಿಚಾರ ಇದೆ. ಅಷ್ಟರೊಳಗಡೆ ಎಲ್ಲರೂ ಬಂದು ಯಶಸ್ವಿನಿ ಯೋಜನೆನ ಪಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೂ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಯಶಸ್ವಿನಿ ಯೋಜನೆ ಆರಂಭ ಆಗಿರೋದ್ರಿಂದ ನಮ್ಮ ಸಹಕಾರ ಸಂಘದಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ, ಬೇರೆ ಸಹಕಾರ ಸಂಘದಲ್ಲಿ ಏನಾದರೂ ಇದ್ದರೆ ಅಲ್ಲಾದರೂ ಯಶಸ್ವಿನಿ ಯೋಜನೆನ ಪಡ್ಕೊಳ್ಳಿ. ಯಾರ್ಯಾರು ಸಹಕಾರ ಸಂಘದಲ್ಲಿ ನೋಂದಣಿ ಆಗಿದ್ದಾರೋ ಅವ್ರಿಗೆಲ್ಲ ತಿಳಿಸಿ. ಅದು ಯಾವುದೇ ಸಹಕಾರ ಸಂಘ ಇರಲಿ ಅಲ್ಲೆಲ್ಲ ಅವರು ಯಶಸ್ವಿನಿ ಯೋಜನೆನ ಪಡ್ಕೊಳ್ಳಿ. ಎಲ್ಲ ಕಡೆ ದಿನಾಂಕ ಸಂದರ್ಭದಲ್ಲಿ ಬಂದು ಆತುರವಾಗಿ ಪಡ್ಕೊಬಿಡಿ. ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸಮಯ ಅವಕಾಶ ಇದ್ದಂಗೆ ಬಂದು ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ದಾಖಲಾತಿಗಳನ್ನೆಲ್ಲ ಕೊಟ್ಟು ಒಂದು ದಿವಸ ಬಿಟ್ಟು ಮತ್ತೆ ಫೋನ್ ಮಾಡ್ಕೊಂಡು ಬನ್ನಿ. ಕಾರಣ ಏನಂದರೆ ಎಲ್ಲ ಅಪ್ಡೇಟ್ ಮಾಡಿ ಬರೆದು ಅದನ್ನೆಲ್ಲ ರೆಡಿ ಮಾಡಬೇಕಾಗತ್ತೆ. ದಾಖಲಾತಿ ಕೊಟ್ಟ ತಕ್ಷಣ ಅಲ್ಲೇ ತಕ್ಷಣದಲ್ಲೇ ಬರೆದು ಕೊಡೋದಕ್ಕೆ ಸಮಯ ಅವಕಾಶ ಆಗುತ್ತೆ. ಆಟೋ ಚಾಲಕರು ದುಡಿಮೆಗೆ ತೊಂದರೆ ಆಗುತ್ತೆ. ಆದ್ದರಿಂದ ಎಲ್ಲ ದಾಖಲಾತಿಗಳು ಏನಿದೆಯೋ ಮಾಹಿತಿ ಪಡ್ಕೊಂಡು ಆ ದಾಖಲಾತಿನೆಲ್ಲ ಕೊಟ್ಟು ಮಾರನೇ ದಿವಸಕ್ಕೆ ಬಂದು ಅದನ್ನೆಲ್ಲ ಬರೆದು ಪುಟಪ್ ಮಾಡಿ ಇಟ್ಟಿರ್ತಾರೆ. ಸಹಿ ಮಾಡಿ ತಾವು ಪಡ್ಕೋಬಹುದು. ಆದ್ದರಿಂದ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಈ ಸಂದೇಶನ ಆಟೋ ರಿಕ್ಷಾ ಚಾಲಕರಿಗೆ ಎಲ್ಲರಿಗೂ ಸದಸ್ಯರು ಒಬ್ಬರಿಂದ ಒಬ್ಬರಿಗೆ ಇದನ್ನು ಸಂದೇಶನ ಹಂಚ್ಕೊಂಡು ಈ ಒಂದು ಸಂದೇಶನ ಪರಿಪೂರ್ಣವಾಗಿ ಎಲ್ಲರಿಗೂ ತಲುಪುವಂಗೆ ಸದಸ್ಯರೆಲ್ಲ ಸ್ಪಂದಿಸಬೇಕು ಅಂತ ಈ ಮೂಲಕ ತಮ್ಮಲ್ಲೆಲ್ಲರೂ ಕೇಳ್ಕೊತಾ ಇದ್ದೀನಿ. ಏನೇ ವಿಚಾರ ಇದ್ದರೂ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮಾಹಿತಿ ಕೇಳಿ ಕೊಡೋಣ. ಇನ್ನು ಹೆಚ್ಚಿನ ರೀತಿ ಇತ್ತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ವಾಟ್ಸಪ್ ನಂಬರ್ ಏನಿದೆಯೋ ಇದಕ್ಕೆ. ನಮಸ್ಕಾರ.